ರೈತರಿಗೆ ಮೋಸ ಆಗ್ತಿದೆ, ತೊಂದರೆ ಆಗ್ತಿದೆ, ನಾವು ಕಣ್ಣಿಂದ ನೋಡಕ್ ಆಗ್ತಿಲ್ಲ. ಅಂತ ಪರಿಸ್ಥಿತಿಯಲ್ಲೂ ನಮ್ಮ ಬೆನ್ನಿಂದ ಇದ್ದಾರೆ ಅಂದ್ರೆ ಇದಕ್ಕಿಂತ ನಮ್ಗೆ ಯಾವುದೋ ದೇವರ ಆಶೀರ್ವಾದ ಬೇಕಾಗಿಲ್ಲ. ಇವತ್ತು ದೇವರ ಆಶೀರ್ವಾದ ಇದೆ. ಜೊತೆಗೆ ಇದನ್ನೆಲ್ಲ ಮನಗಂಡು ಮಾನ್ಯರಲ್ಲಿ ತಮ್ಮನ್ನು ಕೇಳ್ಕೊಳ್ಳೋದೇನೆಂದ್ರೆ, ನಮಗೆಲ್ಲ ಥರದ ಅವಕಾಶ ಇದೆ. ಕಾನೂನಲ್ಲಿ ಒಂದು ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ಇವ್ರನ್ನೆಲ್ಲ ಸಕ್ರಮಗೊಳಿಸ್ಕೊಬಹುದು ಅಂತಲೂ ಇದೆ. ಯಾವುದೇ ಸಬು ಬೇಡದಾನೆ 8 ವಾರಗಳಲ್ಲಿ ಇವ್ರನ್ನ ಸರ್ಕಾರಕ್ಕೆ ಸಕ್ರಮ ಮಾಡ್ಕೊಳ್ರಿ ಅಂತಲೂ ಇದೆ. ಮಾನವೀಯತೆ ಆಧಾರದಲ್ಲಾದರೂ ನೀವು ಯೋಚನೆ ಮಾಡಿ ಒಂದು ಬಾರಿ ಅವಕಾಶ ಕೊಟ್ಟರೆ ನಾವು ಕೆಲಸ ಮಾಡೋದ್ರ ಜೊತೆಗೆ ರೈತರ ಸಮಸ್ಯೆನೂ ಬಗೆಹರಿಯುತ್ತದೆ. ಇದರಿಂದ ರೈತರು ಸಮಾಧಾನವಾಗಿದ್ದರೆ ನಮ್ಮೆಲ್ಲರ ಊಟ ಸಮಾಧಾನವಾಗಿರುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಇದನ್ನೆಲ್ಲ ಮನಗಂಡು ನೀವು ಸರ್ಕಾರಕ್ಕೆ ತಿಳಿಸೋ ಮುಖಾಂತರ ಅಥವಾ ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಒಂದು ಬಾರಿ ವಿಶೇಷ ನೇಮಕಾತಿ ಅಡಿಯಲ್ಲಿ ನಮ್ಮನ್ನೆಲ್ಲ ತಗೊಂಡು ಈ ಸಮಸ್ಯೆ ಏನಿದೆ ಬಗೆಹರಿಸ್ಕೊಡ್ಬೇಕಂತ ಈ ಮನವಿಯಲ್ಲಿ ನಿಮಗೆ ಕೇಳ್ಕೊತಾ ಇದ್ದೀನಿ ಸರ್.